ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ತ್ರಿಭುಜಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಪರೀಕ್ಷಾ ಪ್ರಶ್ನೆಗಳನ್ನು ಪರಿಗಣಿಸೋಣ. ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ, ಮಾಡೆಲ್ ಕ್ವೆಶ್ಚನ್ ಪೇಪರ್ 2022ಗೆ ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪಿ ಆಗಿರ್ತವೆ? ಎರಡು ತ್ರಿಭುಜಗಳು ಸಮರೂಪಿ ಆಗಿರಬೇಕಂದ್ರೆ ಎರಡು ಮುಖ್ಯವಾಗಿರ್ತಕ್ಕಂಥ ನಿಬಂಧನೆಗಳಿದೆ. ಒಂದನೇದೇನು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಮತ್ತು ಅನುರೂಪ ಕೋನಗಳೇನಾಗಿರಬೇಕು, ಸಮನಾಗಿರಬೇಕು. ಇಲ್ಲಿ ಆಯ್ಕೆಗಳನ್ನು ನೋಡೋದಾದರೆ ಎರಡು ಸಮದ್ವಿಬಾಹು ತ್ರಿಭುಜ, ಎರಡು ಅಸಮಬಾಹು ತ್ರಿಭುಜ, ಎರಡು ಸಮಬಾಹು ತ್ರಿಭುಜ, ಎರಡು ಲಂಬಕೋಣ ತ್ರಿಭುಜ ಅಂತಕ್ಕಂಥದ್ದಿದೆ. ಈಗ ಇದರಲ್ಲಿ ಉತ್ತರ ನಮಗೆ ಸ್ಪಷ್ಟ ಯಾವುದು ಅಂತಂದರೆ ಸಿ, ಎರಡು ಸಮಬಾಹು ತ್ರಿಭುಜಗಳು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಈಗ ಎರಡು ಸಮಬಾಹು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದಾದ್ರೆ ಈಗ ಇವುಗಳಲ್ಲಿ ಪ್ರತಿಯೊಂದು ಕೋನ ಎಷ್ಟಕ್ಕೆ ಸಮ ಆಗಿರ್ತದೆ? 60 ಡಿಗ್ರಿ ಇರ್ತದೆ, ಅಂದರೆ ಸಮಕೋನೀಯ ಇರ್ತವೆ. ಎರಡನೇದು ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತವೆ. ಯಾಕಂದರೆ ಇಲ್ಲಿ ಎಷ್ಟೇ ಅಳತೆ ಇರಲಿ, ಇದು ಇನ್ನೊಂದು ತ್ರಿಭುಜದ ಅಳತೆ ಬೇರೆ ಇರ್ಬೋದು, ಆದರೆ ಮೂರು ಬಾಹುವಿನ ಅಳತೆ ಸೇಮ್ ಆಗ್ತದೆ. ಇಲ್ಲೂ ಕೂಡ ಮೂರು ಬಾಹುವಿನ ಅಳತೆ ಏನಾಗತ್ತೆ, ಸೇಮ್ ಆಗ್ತದೆ. ಅನುಪಾತ ತೊಗೊಂಡಾಗ ನಿಮ್ಗೆ ಏನು ಬರ್ತದೆ? ಒಂದೇ ಬರ್ತದೆ. ಅಂದರೆ ಅನುರೂಪ ಬಾಹುಗಳು ಸಮಾನುಪಾತದಾಗದವ, ಅನುರೂಪ ಕೋನಗಳು ಪ್ರತಿಯೊಂದು 60, ಇಲ್ಲೂ 60 ಇರಬೇಕು, ಪ್ರತಿಯೊಂದು 60 ಇರಬೇಕು. ಸಮಬಾಹು ತ್ರಿಭುಜಗಳು ಪ್ರತಿ ಕೋನದ ಅಳತೆ 60 ಡಿಗ್ರಿ ಇರ್ತದೆ. ಆ ಕಾರಣಕ್ಕೋಸ್ಕರ ಇವೇನಾಗ್ತವೆ, ಸಮಬಾಹು ತ್ರಿಭುಜಗಳ ಎರಡು ಸಮಬಾಹು ತ್ರಿಭುಜಗಳ ಜೊತೆ ನಮಗೇನಾಗ್ತದೆ ಅಂತಂದರೆ ಯಾವಾಗಲೂ ಸಮರೂಪ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೋಡಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ, ಪ್ರಮೇಯ ಇದೆ ನೋಡ್ರಿ. ಇದು ಬಹಳಷ್ಟು ಸಲ ಅನೇಕ ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಈ ಮೂಲ ಸಮಾನುಪಾತತೆಯ ಪ್ರಮೇಯದ ಒಂದು ಹೇಳಿಕೆ, ನಿರೂಪಣೆ ಯಾವ ರೀತಿ ಬರ್ತದೆ ಅಂತಂದರೆ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ಹೇಳಿಕೆ ಇದೆ. ಸ್ವಲ್ಪ ಈ ಹೇಳಿಕೆಯಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ಒಂದು ಚಿತ್ರವನ್ನು ಇಲ್ಲಿ ನಾವು ಪರಿಗಣಿಸೋಣ. ತ್ರಿಭುಜದ ಚಿತ್ರವನ್ನು ಪರಿಗಣಿಸೋಣ. ಇದನ್ನು ABC ಅಂತ ತಗೊಳ್ಳೋಣ. ಇದು ABC ತ್ರಿಭುಜ. ಈ ತ್ರಿಭುಜದ ಎರಡು ಬಾಹುಗಳು AB ಮತ್ತು AC, ಎರಡು ಬಾಹುಗಳನ್ನು ಎರಡು ವಿಭಿನ್ನ ರೀತಿಯಲ್ಲಿ ಬಿಂದುಗಳಲ್ಲಿ ಛೇದಿಸುವಂತೆ. ಈಗ ಎರಡು ವಿಭಿನ್ನ ಬಿಂದುಗಳಲ್ಲಿ ಇಲ್ಲಿ ಎರಡು ಬಿಂದುಗಳನ್ನು ತಗೊಳ್ಳೋಣ. ಯಾವಂತಂದರೆ D ಮತ್ತು E ಅಂತ ತಗೊಳ್ಳೋಣ. D ಮತ್ತು E ಬಿಂದುಗಳಲ್ಲಿ ಛೇದಿಸುವಂಗ ಮೂರನೇ ಬಾಹುವಿಗೆ ಸಮಾಂತರ ಆಗುವಂಗೆ, ಅಂದರೆ BC ಮೂರನೇ ಬಾಹು ಇದಕ್ಕೆ ಸಮಾಂತರ ಆಗುವಂಗೆ DE ಅನ್ನು ನಾವೇನು ಮಾಡಿದ್ವಿ, ಎಳೆದಿದ್ವಿ. ಇಲ್ಲಿ ದತ್ತಾಂಶ ಏನಂದರೆ ತ್ರಿಭುಜ ABCನಲ್ಲಿ DE ಬಾಹು ಇದ್ದದ್ದು, DE ರೇಖಾಖಂಡ ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ ಅಂತಂದರೆ BCಗೆ ಸಮಾಂತರವಾಗಿದೆ. ಇದು ನಿಮಗೆ ದತ್ತ. ಇಲ್ಲಿ ನಾವು ಸಾಧಿಸಬೇಕಾಗಿದ್ದು ಏನು ಅಂತಂದರೆ, ನೋಡ್ರಿ, ಎರಡು ವಿಭಿನ್ನ ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಿಂದುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ AB ಮತ್ತು ACಯನ್ನು ಸಮಾನುಪಾತದಲ್ಲಿ ವಿಭಾಗಿಸಬೇಕಿದು. ಅಂದರೆ AD ಡಿವೈಡೆಡ್ ಬೈ DB ಇದು ಯಾವುದಕ್ಕೆ ಸಮ ಆಗಿರಬೇಕು ಅಂತಂದರೆ AE ಡಿವೈಡೆಡ್ ಬೈ ECಗೆ ಸಮ ಆಗಿರಬೇಕು ಅಂತ ನಾವು ಸಾಧಿಸಬೇಕಾಗಿದೆ. ಇದಕ್ಕೆ ಒಂದಿಷ್ಟು ರಚನೆಯನ್ನು ಮಾಡ್ಕೊತೀವಿ. ಏನು ಮಾಡ್ತೀವಿ ಅಂತಂದರೆ, Dನಿಂದ ಈ ACಗೆ ಒಂದು ಲಂಬವನ್ನು ಎಳಿತೀನಿ. ಇದನ್ನು DM ಅಂತ ಅನ್ನೋಣ. ಆಮೇಲೆ ಇಲ್ಲಿ ಲಂಬ ಇದು 90 ಡಿಗ್ರಿ ಆಗುವ ಹಂಗೆ ಎಳೆದಿದ್ದೀವಿ. ಆಮೇಲೆ Eನಿಂದ ಇನ್ನೊಂದು ಲಂಬವನ್ನು, ಏನದು EN ಲಂಬವನ್ನು ನಾನು ಎಳಿತಾ ಇದ್ದೀನಿ. ಇದು ಕೂಡ ಇಲ್ಲಿ 90 ಡಿಗ್ರಿ ಆಗೋ ಹಾಗೆ ನಾವು ರಚನೆಯನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಈ DC ಮತ್ತು BEಯನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಹೌದಾ? ಇಷ್ಟು ರಚನೆಯನ್ನು ಮಾಡಬೇಕು. ಅದನ್ನೇ ನಾನು ಇಲ್ಲಿ ಬರಿತೀನಿ, ನೀವು ಗಮನಿಸಿ. DM ಲಂಬ ರಚನೆ ಏನು ಅಂತಂದರೆ, DM ಲಂಬ AC ರಚಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಲಂಬ ಯಾವುದು ಅಂದರೆ EN ಲಂಬ AB ರಚಿಸ್ತಾ ಇದೆ. EN ಲಂಬ AB ಇದನ್ನು ರಚಿಸ್ಕೊಂಡಿವಿ. ಇನ್ನು ಅಷ್ಟೇ ಅಲ್ಲದೆ BE ಮತ್ತು DCಯನ್ನು ಸೇರಿಸ್ತೀವಿ. BE ಮತ್ತು DC ಸೇರಿಸಿ, ಇದು ನಮ್ಮ ಪರಿಗಣನೆ. ಹೌದಾ? ಇನ್ನು ಸಾಧನೆಗೆ ಹೋಗೋಣ. ನಾನು ಎರಡು ವಿಸ್ತೀರ್ಣಗಳನ್ನು ಪರಿಗಣಿಸ್ತೀನಿ. ಯಾವುದು ಅಂತಂದರೆ, ಮೊದಲಿಗೆ AD ತ್ರಿಭುಜದ ವಿಸ್ತೀರ್ಣ ತಗೊಳ್ತೀನಿ. ಇಲ್ಲಿ ಡೇಕ್ ಬರ್ತಿಲ್ಲ,
ಎರಡನೇ ತ್ರಿಭುಜದ ವಿಸ್ತೀರ್ಣ ಹೆಂಗೆ ತೊಗೋಬೇಕಂದ್ರೆ ಎ ಡಿ ಇಲ್ಲಿ ಮ್ಯಾಲೆ ಬಂದಿರುತ್ತೆ, ಅದನ್ನು ಬಿಟ್ಟು ಎರಡು ಬಾಹುಗಳು ಡಿ ಇ ಮತ್ತು ಡಿ ಬಿ ಅನ್ನು ಒಳಗೊಂಡಿರ್ತಕ್ಕಂಥ ತ್ರಿಭುಜವನ್ನು ಕಲ್ಪಿಸ್ಕೋಬೇಕಲ್ಲಿ. ಅದು ಯಾವುದಾಗ್ತೈತೆ ಅಂದರೆ ಡಿ ಬಿ ಇ ತ್ರಿಭುಜ ಆಗ್ತದೆ. ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ತಗೋಬೇಕಾಗ್ತದೆ. ಮುಂದಿನ ಹಂತದಲ್ಲಿ ಮೊದಲು ವಿಸ್ತೀರ್ಣವನ್ನು ಬರೆಯೋಣ. ಈಗ ಸಾಧನೆ ಹಂತದಲ್ಲಿ ವಿಸ್ತೀರ್ಣ ತ್ರಿಭುಜ ಯಾವುದಪ್ಪ ಅಂತಂದ್ರೆ ಇಲ್ಲಿ ಎ ಡಿ ಇ ನೋಡ್ರಿ. ಎ ಡಿ ಇ ತ್ರಿಭುಜದ ವಿಸ್ತೀರ್ಣ ಇಕ್ಕೊಟ್ಟು ಎ ಡಿ ಇ ಕೊಟ್ಟು ಏನು ಬರೀತಾರೆ ಅಂದರೆ 1/2 ಪಾದ ಗುಂಡ್ಲೆ ಎತ್ತರ. ಇದಕ್ಕೆ ಎ ಡಿ ಪಾದ ಆಗ್ತದೆ, ಎತ್ತರ ಏನಾಗ್ತದೆ ಇ ಎನ್ ಆಗ್ತದೆ. ಎ ಡಿ ಇಂಟು ಇ ಎನ್ ಬರೆಯೋಣ. ಹಾಗೆ ಮುಂದುವರೆದ ಭಾಗದಲ್ಲಿ ಡಿ ಶೃಂಗದಿಂದ ಕೆಳಗೆ ಬಂಡ್ರಿ ನೋಡ್ರಿ, ಬಿ ಡಿ ಈ ಕಡೆ ಹೋದರೆ ಡಿ ಇ, ಇದನ್ನು ಒಳಗೊಂಡಿರ್ತಕ್ಕಂಥ ತ್ರಿಭುಜವನ್ನು ಕಲ್ಪಿಸ್ಕೊಡ್ರಿ. ವಿಸ್ತೀರ್ಣ ತ್ರಿಭುಜ ಡಿ ಬಿ ಇ ತೊಗೋಬೇಕು. ವಿಸ್ತೀರ್ಣ ತ್ರಿಭುಜ ಡಿ ಬಿ ಇ ತೊಗೊಂಡ್ರೆ ಇದು 1/2 ಪಾದ ಯಾವುದಾಗ್ತದೆ ನೋಡ್ರಿ. ಅದಕ್ಕೆ ಈ ಬಿ ಡಿಯನ್ನು ವೃದ್ಧಿಸಿರ್ತಕ್ಕಂಥ ರೇಖೆ ಇದಲ್ಲ, ಇದೇ ಪಾದ ಆಗ್ತದೆ. ಇ ಎನ್ ಪಾದ ಆಗ್ತದೆ, ಎತ್ತರ ಇ ಎನ್ ಪಾದ ಡಿ ಬಿ ಪಾದ ಆಗ್ತದೆ ಬಿ ಡಿ. ಆದರೆ ಎತ್ತರ ಏನಾಗುತ್ತೆ ಅಂದರೆ ಬಿ ಡಿಯನ್ನು ವೃದ್ಧಿಸಿರ್ತಕ್ಕಂಥ ರೇಖೆ ಪಾದ ಬಿ ಡಿ, ಎತ್ತರ ಇ ಎನ್ ಆಗ್ತದೆ. ಬಿ ಡಿ ಇಂಟು ಇ ಎನ್ ಬರೀಬೇಕು. ಬಿ ಡಿ ಇಂಟು ಇ ಎನ್ ಅನ್ನು ತಗೋಣ. ಈಗ ಇವುಗಳನ್ನು ಪಾತ್ರಗಳನ್ನು ತೆಗೆದುಕೊಡ್ರಿ. ವಿಸ್ತೀರ್ಣ ಇದನ್ನ ಶಾರ್ಟ್ಲಿ ಬರೆಯೋಣ. ಈಗ ವಿಸ್ತೀರ್ಣ ತ್ರಿಭುಜ ಎ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಯಾವುದದು ಡಿ ಬಿ ಇ ಅನುಪಾತ ಈಕ್ವಲ್ ಟು 1/2 ಎ ಡಿ ಇಂಟು ಇ ಎನ್. ಅಂಶದಲ್ಲಿ 1/2 ಎ ಡಿ ಇಂಟು ಏನಿದೆ ಇ ಎನ್ ಇದೆ, ಛೇದದಲ್ಲಿ 1/2 ಬಿ ಡಿ ಇಂಟು ಏನು ಬರೀತೀರಿ ಇ ಎನ್ ಅಂತ ಬರೀತೀರಿ. ಈಗೇನು ಮಾಡಿರಿ, ಇ ಎನ್ ಹೊಡೆದಾಕ್ರಿ, 1/2 ಹೊಡೆದಾಕ್ರಿ. ನಿಮ್ಗೆ ಉಳಿತದೆ ಏನು, ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಏನು ಉಳಿತದೆ ಅಂದ್ರೆ ಡಿ ಬಿ ಇ ಉಳಿತದೆ. ಇದೇನು ಬಂತು, ಎ ಡಿ ಡಿವೈಡೆಡ್ ಬೈ ಬಿ ಡಿ ಬಂತು. ಹೌದಾ? ಇದಕ್ಕೆ ಸಮೀಕರಣ 1 ಎ ಡಿ ಅಪಾನ್ ಬಿ ಡಿ ಬಂತು. ಅದೇ ರೀತಿ ಈ ಎ ಡಿ ವಿಸ್ತೀರ್ಣವನ್ನು ಇಲ್ಲಿ ತಗೊಂಡೆಲ್ಲ, ಎ ಡಿ ವಿಸ್ತೀರ್ಣವನ್ನು ನಾನು ಎ ಡಿ ಡಿಯನ್ನು ಪಾದವಾಗಿ ತೆಗೆದುಕೊಂಡಿದ್ದೀನಿ. ಅದನ್ನು ಇನ್ನೊಂದು ರೀತಿ ಹೆಂಗೆ ತೊಗೋಬೋದು ಅಂದರೆ ಎ ಡಿ ವಿಸ್ತೀರ್ಣವನ್ನು ಎ ಇಯನ್ನು ಪಾದವಾಗಿ ತೊಗೊಂಡು ಅವಾಗ ಏನಾಗ್ತದೆ ನೋಡಿ, ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಈಕ್ವಲ್ ಟು 1/2 ಪಾದ ಎ ಇಯನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಎ ಇಯನ್ನು ಪಾದವಾಗಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಯಾವುದಾಗ್ತದೆ, ಡಿ ಎಮ್ ಆಗ್ತದೆ. ಇಂಟು ಏನು ಬರೀಬೇಕು, ಡಿ ಎಮ್ ಬರೀಬೇಕು. ಆಮೇಲೆ ಇನ್ನೊಂದು ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ತ್ರಿಭುಜ ಯಾವುದಪ್ಪ ಅಂತಂದರೆ ಅದು ಇಲ್ಲಿ ನೋಡ್ರಿ, ಈ ಶೃಂಗ ನೋಡ್ರಿ, ಎ ಇನಿಂದ ಬಂದಿದ್ದೀರಿ, ಈ ತ್ರಿಭುಜ ಪರಿಗಣಿಸಿದರೆ ಮ್ಯಾಲಿನ ಭಾಗ ಬಿಡ್ರಿ. ಇಲ್ಲಿ ಇ ಸಿ ಡಿ ವಿಸ್ತೀರ್ಣ ತ್ರಿಭುಜ ಇ ಸಿ ಡಿ ಈಕ್ವಲ್ ಟು 1/2 ಪಾದ ಮತ್ತು ಎತ್ತರಗಳನ್ನು ಗುರುತಿಸ್ಕೋಬೇಕು. ಇಲ್ಲಿ ಸಿ ಇ ಪಾದ ಆಗ್ತದೆ, ಎತ್ತರ ಯಾವುದಾಗ್ತದೆ ಡಿ ಎಮ್ ಆಗುತ್ತೆ. ಸಿ ಇ ಪಾದದು ಅದನ್ನು ವೃದ್ಧಿಸ್ಕೊರಿ, ಅದಕ್ಕೆ ಆ ಪಾದಕ್ಕೆ ಎತ್ತರ ಯಾವುದಾಗ್ತದೆ ನಮಗೆ ಡಿ ಎಮ್ ಆಗ್ತದೆ. ಅಂದರೆ ಸಿ ಇ ಇಂಟು ಡಿ ಎಮ್ ಅನ್ನು ಬರಿಬೇಕು. ನಾನೀಗ ಸಿ ಇ ಪಾದ ಇಂಟು ಏನು ಬರಿಬೇಕು, ಡಿ ಎಮ್ ಬರಿಬೇಕು. ಈಗ ಇವೆರಡರ ಅನುಪಾತ ತೊಗೊಂಡ್ಬಿಡ್ರಿ. ಏನಾಗ್ತದೆ ನಿಮಗೆ, ವಿಸ್ತೀರ್ಣ ತ್ರಿಭುಜ ಎ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಇ ಸಿ ಡಿ ಈಕ್ವಲ್ ಟು ಏನು ಬಂತು ಅಂದರೆ 1/2 ಎ ಇ ಇಂಟು ಡಿ ಎಮ್ ಡಿವೈಡೆಡ್ ಬೈ 1/2 ಸಿ ಇ ಇಂಟು ಏನಾಗುತ್ತೆ, ಇದು ಡಿ ಎಮ್ ಆಗುತ್ತೆ. ಇಲ್ಲಿ ಒಂದು ಟ್ರಿಕ್ಕಿ ಸ್ಟೆಪ್ ಇದೆ, ದಯವಿಟ್ಟು ಲಕ್ಷ ಕೊಡಬೇಕೆಲ್ಲರೂ. ಇಲ್ಲೇನದಲ್ಲ ವಿಸ್ತೀರ್ಣ ತ್ರಿಭುಜ ಇ ಸಿ ಡಿ ಐತೆ ನೋಡ್ರಿ, ಅದನ್ನು ಡಯಾಗ್ರಾಮ್ದಾಗ ಸ್ವಲ್ಪ ನೋಡ್ರಿ, ಒಂದು ಸ್ವಲ್ಪ ಗಮನಿಸ್ಬೇಕು. ಇಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿ ಅದನ್ನು ಹೈಲೈಟ್ ಮಾಡೋ ಪ್ರಯತ್ನ ಮಾಡ್ತೀನಿ ನೋಡ್ರಿ. ಈ ಬಿ ಡಿ ಇ ವಿಸ್ತೀರ್ಣ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಈ ಸಿ ಡಿ ಇ ವಿಸ್ತೀರ್ಣ, ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗ್ತವೆ ಅಂತಂದರೆ ಒಂದೇ ಆಗ್ತವೆ. ಯಾಕೆ ಸಮ ಆಗ್ತಾವೆ ಅಂತಂದರೆ ಇವೆರಡು ಒಂದೇ ಪಾದದ ಮೇಲೆ ನಿಂತಿವೆ, ಡಿ ಇ ಅಂತಕ್ಕಂಥ ಪಾದದ ಮೇಲೆ ನಿಂತಿವೆ. ಜೊತೆಗೆ ಡಿ ಇ ಮತ್ತು ಬಿ ಸಿ ಅಂತಕ್ಕಂಥ ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳು ನಡುವದವು. ಆ ಕಾರಣಕ್ಕೋಸ್ಕರ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರ್ತವೆ. ಅಂದರೆ ಡಿ ಬಿ ಇ ವಿಸ್ತೀರ್ಣ ಬೇರೆ ಅಲ್ಲ, ಇ ಸಿ ಡಿ ವಿಸ್ತೀರ್ಣ ಬೇರೆ ಅಲ್ಲ, ಎರಡೂ ಒಂದೇ.
ಆ ಕಾರಣಕ್ಕೋಸ್ಕರ ನೆನ್ಪಿಟ್ಕೋರಿ ಇಷ್ಟಪ್ಪ. ಈ ವಿಸ್ತೀರ್ಣ ತ್ರಿಭುಜ ADA ಐತಲ್ಲ, ಇದನ್ನ ಅಂಶದಾಗಿಂದ ಹಂಗೆ ಬರೀ ನಾವು ಇಲ್ಲಿ ನೋಡ್ರಿ ಛೇದದಾಗಿಂದ. ಇಲ್ಲಿ ವಿಸ್ತೀರ್ಣ ತ್ರಿಭುಜ ECD ಬರಂಗಿಲ್ಲ. ECD ವಿಸ್ತೀರ್ಣ ಯಾವುದಕ್ಕೆ ಸಮ ಅಂತ ಹೇಳಿದ್ನ, ECD ವಿಸ್ತೀರ್ಣ ಮತ್ತು DBE ವಿಸ್ತೀರ್ಣ ಎರಡು ಏನಾಗ್ತಾವ, ಸಮ ಆಗ್ತಾವ. ವಿಸ್ತೀರ್ಣ DBE ಬರೀರಿ ಈಕ್ವಲ್ ಟು ಏನು ಬಂತು ಇಲ್ಲಿ ನಿಮ್ಗೆ, AE ಡಿವೈಡೆಡ್ ಬೈ C ಬಂತು. ಇದಕ್ಕೆ ಸಮೀಕರಣ 2 ಅಂತ. ಸ್ವಲ್ಪ ಒಂದನೇ ಸಮೀಕರಣನ ಹೊಳ್ಳಿ ನೋಡ್ರಿ, ಎಡಭಾಗದ ಕಡೆ ಲಕ್ಷ ಕೊಟ್ಟು ನೋಡ್ರಿ, ಬಲಭಾಗದಕ್ಕಿಂತ ತ್ರಿಭುಜ AD ಇಲ್ಲಿ ವಿಸ್ತೀರ್ಣ ಅಂತ ಹೊರಗಡೆ ಇದೆ. ಯಾವ ಎರಡು ತ್ರಿಭುಜಗಳ ವಿಸ್ತೀರ್ಣ ಇದೆ, AD ಬೈ BD ಇದೆ. ಅಲ್ಲಿ ಒಂದೇ ಸಮೀಕರಣದೊಳಗೆ ನೋಡ್ರಿ AD ಬೈ DBನ ಇದೆ. AD ಬೈ DB ಇಲ್ಲಿಯೂ ಕೂಡ AD ಬೈ DB ಇರೋದ್ರಿಂದ 1 ಮತ್ತು 2ರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ನೋಡ್ರಿ, ಎಡಭಾಗ ಎರಡೂ ಕಡೆ ಸೇಮ್ ಐತೆ ಅಂದ್ರೆ ಬಲಭಾಗವನ್ನು ಹೋಲಿಸ್ಕೋಬೇಕು ನಾವು. ಬಲಭಾಗದಾಗ ಏನೈತಿ ಇಲ್ಲಿ AD ಬೈ BD ಐತಿ. AD ಅಪಾನ್ BD ಇದ್ದದ್ದು ಯಾವುದಕ್ಕೆ ಸರಿ ಹೋಗ್ತದ, AD ಅಪಾನ್ BD ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ Cಗೆ ಸರಿ ಹೋಗ್ತದೆ. ಸೊ ಇದಿಷ್ಟು ನಮ್ಮ ಥೇಲ್ಸನ ಪ್ರಮೇಯ. ಈ ಎರಡು ಬಾಹುಗಳ ಅನುಪಾತಗಳು ಒಂದಕ್ಕೊಂದು ಸಮ ಅಂತ ಸಾಧಿಸ್ತಾ ಇದ್ದೀವಿ ನಾವು. AD ಅಪಾನ್ BD ಈಸ್ ಈಕ್ವಲ್ ಟು AE ಅಪಾನ್ C. ಇದು ಥೇಲ್ಸನ ಪ್ರಮೇಯ, ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯ. ತಾವೆಲ್ಲರೂ ಪ್ರಾಕ್ಟೀಸ್ ಮಾಡಿಸಿರ್ತೀರಿ, ನಿಮ್ಮ ಟೀಚರ್ಸು ಕೂಡ ಸಾಕಷ್ಟು ಇದ್ರ ಮೇಲೆ ರಿಪಿಟೇಟಿವ್ ಕೆಲಸ ತೊಗೊಂಡಿರ್ತಾರೆ. ಎರಡರೊಳಗೆ ಒಂದು ಪ್ರಮೇಯ ಬಂದೇ ಬರ್ತದೆ. ಇಷ್ಟೆಲ್ಲ ಹೇಳಿಯೂ ಕೂಡ ತಾವೇನು ಮಾಡ್ತಿರ್ತೀರಿ, ಹಾಗೆ ಮುಂದಕ್ಕೆ ಹಾಕ್ತಿರ್ತೀರಿ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗಟ್ಟಿಯಾಗಿ ಈ ಪ್ರಮೇಯಗಳನ್ನು ನೆನಪಿನಲ್ಲಿ ಇಟ್ಕೊಡ್ರಿ. ಮತ್ತು 100% ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಪ್ರಮೇಯ ಇದು. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ, ಗಮನಿಸ್ರಿ ಎಲ್ಲರೂ. ಮತ್ತು ಮೂಲ ಸಮಾನುಪಾತತೆ ಪ್ರಮೇಯನ ಬಂದಿದೆ ಮುಂದೆ, ಏಪ್ರಿಲ್ 22 ಬಂದಿದೆ, ಪ್ರಿಪ್ರೇಟರಿ 2022 ಬಂದಿದೆ. ಈಗ ತಾನೇ ನಾವು ಪ್ರೂವ್ ಮಾಡಿದ್ದೀವಿ. ನೀವು ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಮತ್ತು ಆದ್ದರಿಂದ ಆ ತ್ರಿಭುಜಗಳು ಸಮರೂಪ ಆಗಿರ್ತವೆ ಅಂತಕ್ಕಂಥದ್ದನ್ನು ಸಾಧಿಸಬೇಕು. ಇದನ್ನು ಇನ್ನೊಂದು ರೀತಿ ನಾವು ಹೇಳಬೇಕಂದ್ರೆ, ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವು ಸಮರೂಪಿ ಆಗಿರ್ತವೆ ಅಂತ ಸಾಧಿಸಬೇಕು. ಇವು ಸಮರೂಪ ಆಗಿರ್ತವೆ ಅಂತ ಸಾಧಿಸಬೇಕು ಅಂತಂದ್ರೆ ನಾವು ಅನುರೂಪ ಬಾಹುಗಳು ಸಮಾನುಪಾತದಾಗ ಇರ್ತಾವೆ ಅಂತ ಸಾಧಿಸಬೇಕು. ಅನ್ನೋದಕ್ಕೋಸ್ಕರ ನಾವೇನೇನು ಪರಿಗಣಿಸಬೇಕು ಅನ್ನೋದನ್ನು ಸ್ವಲ್ಪ ನೋಡ್ರಿ. ಈಗ ಈ ಒಂದು ತ್ರಿಭುಜಗಳನ್ನು ಗಮನಿಸಿ, ಇವೆರಡು ತ್ರಿಭುಜಗಳನ್ನು. ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ದತ್ತಾಂಶ ಏನೆಂದರೆ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಇವೆರಡು ಸಮಕೋನೀಯ ತ್ರಿಭುಜಗಳು. ಅಂದರೆ ಕೋನ್ BAC ಇದ್ದದ್ದು ಯಾವುದಕ್ಕೆ ಸಮ ಆಗಿದೆ ಅಂದರೆ ಕೋನ್ EDFಕ್ಕೆ ಸಮನಾಗಿದೆ. ಅಷ್ಟೇ ಅಲ್ಲ, ಕೋನ್ ABC ಇದ್ದದ್ದು ಯಾವುದಕ್ಕೆ ಸಮನಾಗಿದೆ, ಕೋನ DEFಗೆ ಸಮನಾಗಿದೆ. ಹಾಗೆ ಮೂರನೇ ಕೋನ C-ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ F-ನಲ್ಲಿ ಸಮನಾಗಿದೆ. ಅಂದರೆ A-ನಲ್ಲಿ ಉಂಟಾಗಿರುವ ಕೋನ D-ಗೆ ಸಮ, ಆಮೇಲೆ B-ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ E-ಗೆ ಸಮ, ಆಮೇಲೆ C-ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ F-ಗೆ ಸಮ. ಇವೆರಡು ಸಮಕೋನೀಯ ತ್ರಿಭುಜಗಳು. ಇದು ಕೊಟ್ಟಿರ್ತಕ್ಕಂಥ ಮಾಹಿತಿ. ನಾವೇನು ಸಾಧನೆ ಮಾಡಬೇಕಾಗೈತಿ, ಸಾಧನೆಯೇ ಏನು ನಮ್ದು ಅಂತಂದರೆ, AB ಡಿವೈಡೆಡ್ ಬೈ ಸಮರೂಪಿ ಅಂತ ಸಾಧಿಸಬೇಕಾಗೈತಿ. ನೋಡ್ರಿ ಹೇಳಿಕೆಯಲ್ಲಿ ಅಂದರೆ ಅನುರೂಪ ಬಾಹುಗಳು ಹೆಂಗಿದಾವ ಅಂತ ಸಾಧಿಸ್ಬೇಕು ನಾವು, ಸಮಾನುಪಾತದಾಗ ಅದಾವ ಅಂತ ಸಾಧಿಸ್ಬೇಕು. AB ಡಿವೈಡೆಡ್ ಬೈ DE ಈಕ್ವಲ್ ಟು BC ಡಿವೈಡೆಡ್ ಬೈ EF. ಇದು ಯಾವುದಕ್ಕೆ ಸಮ ಐತಿ, AC ಡಿವೈಡೆಡ್ ಬೈ DFಗೆ ಸಮನಾಗಿದೆ ಅಂತ ಸಾಧಿಸಬೇಕು. AB ಡಿವೈಡ್ ಬೈ DE ಈಕ್ವಲ್ ಟು BC ಡಿವೈಡ್ ಬೈ EF ಇಸ್ ಈಕ್ವಲ್ ಟು AC ಬೈ DF. ಇವೆರಡು ಸಮಕೋನೀಯ ಆಗಿದ್ರೆ ಈ ಅನುಪಾತಗಳು ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವೆ ಅಂತ ಸಾಧಿಸಬೇಕಾಗಿದೆ. ಇದಕ್ಕೆ ಒಂದಿಷ್ಟು ರಚನೆಯನ್ನು ಮಾಡೋದಿದೆ. ಇಲ್ಲೇ ಮೊದಲನೇ ತ್ರಿಭುಜದಲ್ಲಿ ನಾನು G ಮತ್ತು H ಅಂತೇಳಿ ಎರಡು ಬಿಂದುಗಳನ್ನು ಮಾರ್ಕ್ ಮಾಡ್ತೀನಿ ನೋಡಿ. ಇದು G ಆಗಿದೆ, ಇದು H ಆಗಿದೆ. ಆದರೆ ಹೆಂಗೈತೆ ಅಂದ್ರೆ ಅದು DE ನಷ್ಟ ಉದ್ದ AG, AH ನಷ್ಟ ಉದ್ದ DF. AG ಈಕ್ವಲ್ ಟು DE, AH ಈಕ್ವಲ್ ಟು DF ಆಗುವಂಗೆ G ಮತ್ತು H ಬಿಂದು ಗುರುತಿಸಿ ಅದನ್ನು ಸೇರಿಸ್ತೀನಿ. ನಾನು ಈಗ JH ಅನ್ನು ಸೇರಿಸ್ತೀನಿ. ಆಮೇಲೆ ಅದನ್ನೇ ಈಗ ನಾನು ನೋಟ್ ಮಾಡ್ತಾ ಇದ್ದೀನಿ ನೋಡ್ರಿ. AG ಈಸ್ ಈಕ್ವಲ್ ಟು ಏನಾಗಬೇಕದು, DE ಆಗಬೇಕು. AG ಈಸ್ ಈಕ್ವಲ್ ಟು DE ಮತ್ತು AH ಈಸ್ ಈಕ್ವಲ್ ಟು DF.
ಎ ಎಚ್ ಈಕ್ವಲ್ ಟು ಡಿ ಎಫ್ ಆಗುವಂತೆ ನೀವೇನು ಮಾಡಬೇಕು, ಜಿ ಎಚ್ ಬಿಂದುಗಳನ್ನು ಗುರುತಿಸಿ, ಜಿ ಮತ್ತು ಎಚ್ ಗುರುತಿಸಿ ಮತ್ತು ಜಿ ಎಚ್ ಸೇರಿಸಿ, ಜಿ ಎಚ್ ಅನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಇಷ್ಟು ದತ್ತಾಂಶ ಸಾಧನೀಯ ಮತ್ತು ಈ ರಚನೆಯ ಹಂತಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಸಾಧನೆಗೆ ಸಾಗೋಣ. ಮೊಟ್ಟ ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ, ಈ ಎ ಜಿ ಎಚ್ ತ್ರಿಭುಜ ಮತ್ತು ಡಿ ಇ ಎಫ್ ತ್ರಿಭುಜ ಒಂದಕ್ಕೊಂದು ಸರ್ವಸಮಾನವಾದನ್ನು ಸಾಧಿಸ್ತೇನೆ. ಅದು ಹೆಂಗೆ ಸಾಧಿಸೋದು ಅಂತ ಸ್ವಲ್ಪ ನೋಡ್ರಿ. ತ್ರಿಭುಜ ಎ ಜಿ ಎಚ್ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಸ್ವಲ್ಪ ಮೊದಲಿಗೆ ಅದನ್ನ ನೋಡ್ಕೊಳ್ಳೋಣ ಏನಿದೆ ಅಂತ, ಆಮೇಲೆ ಅದನ್ನೇ ನೋಟ್ ಮಾಡ್ಕೊಳ್ಳೋಣ, ಬರೆಯೋಣ. ದಯವಿಟ್ಟು ಗಮನಿಸಬೇಕು. ನಿಮಗೆಲ್ಲ ಗೊತ್ತು, ಎರಡು ತ್ರಿಭುಜಗಳು ಎಂಥ ತ್ರಿಭುಜಗಳಿದ್ದಾವೆ? ಸಮಕೋನೀಯ ತ್ರಿಭುಜಗಳಿದ್ದಾವೆ. ಅಂದರೆ ಎನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಡಿ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಸಮ ಇದೆ. ಎ ಜಿ ಉದ್ದ ಯಾವುದಕ್ಕೆ ಸಮನಾಗಿದೆ? ಡಿಗೆ ಸಮನಾಗಿದೆ. ಎ ಜಿ ಉದ್ದ ಡಿಗೆ ಸಮನಾಗಿದೆ. ಆಮೇಲೆ ಈ ಎ ಎಚ್ ಉದ್ದ ಯಾವುದಕ್ಕೆ ಸಮನಾಗಿದೆ? ಡಿ ಎಫ್ಗೆ ಸಮನಾಗಿದೆ. ನೋಡ್ರಿ, ಬಾಹು ಒಂದು ಜೊತೆ ಬಾಹು, ಒಂದು ಜೊತೆ ಕೋನ, ಇನ್ನೊಂದು ಜೊತೆ ಬಾಹು, ಬಾಕೋಬ ಸರ್ವಸಮತೆ ಆಗ್ತದೆ ಇಲ್ಲಿ. ಹಾಗಾಗಿ ಎರಡು ಏನಾಗ್ತಾವೆ? ಸರ್ವಸಮ ಆಗ್ತಾವೆ. ಅದನ್ನು ಈಗ ಬರಿಬೇಕಷ್ಟೆ ನಾವಿಲ್ಲಿ. ಎ ಜಿ ಎಚ್ ಮತ್ತು ಡಿ ಎಫ್ಗಳಲ್ಲಿ ಎ ಜಿ ಈಸ್ ಈಕ್ವಲ್ ಟು ಏನು ಬರೆಯೋಣ? ಡಿ ಇ ಬರೆಯೋಣ. ಇದು ಒಂದು ಜೊತೆ ಬಾಹು ಆಯಿತು. ಇನ್ನು ಕೋನ ಜಿ ಎ ಎಚ್ ಈಕ್ವಲ್ ಟು ಏನು ಬರೀತೀರಿ? ಕೋನ ಇ ಡಿ ಎಫ್ ಬರೀತೀರಿ. ಆಮೇಲೆ ನೆಕ್ಸ್ಟ್ ಯಾವುದು? ಇನ್ನೊಂದು ಜೊತೆ ಬಾಹು ಎ ಎಚ್ ಇಸ್ ಈಕ್ವಲ್ ಟು ಏನು? ಎ ಎಚ್ ಇಸ್ ಈಕ್ವಲ್ ಟು ಏನಾಯಿತು? ಡಿ ಎಫ್ ಆಯಿತು. ಎ ಎಚ್ ಇಸ್ ಈಕ್ವಲ್ ಟು ಡಿ ಎಫ್. ಇದು ಬಾಹು, ಒಂದು ಜೊತೆ ಬಾಹು, ಒಂದು ಜೊತೆ ಕೋನ, ಆಮೇಲೆ ಇನ್ನೊಂದು ಜೊತೆ ಬಾಹು ಬಾ ಕೋ ಬಾ. ಆದ್ದರಿಂದ ಬಾ ಕೋ ಬಾ, ಬಾಹು ಕೋನ ಬಾಹು ಸರ್ವಸಮತೆಯಂತೆ, ಸಮರೂಪತೆ ಅಲ್ಲ, ಸರ್ವಸಮತೆಯಂತೆ ನಾನೇನು ಹೇಳ್ತೀನಿ ಅಂತಂದರೆ, ಈ ಎರಡೂ ತ್ರಿಭುಜಗಳು ಯಾವ್ಯಾವ ತ್ರಿಭುಜಗಳು? ಎ ಜಿ ಎಚ್ ತ್ರಿಭುಜ ಮತ್ತು ಡಿ ಇ ಎಫ್ ತ್ರಿಭುಜ. ಇವೆರಡು ಎಂಥ ತ್ರಿಭುಜಗಳಾಗ್ತವೆ ಅಂದರೆ ಸರ್ವಸಮನಾಗಿರ್ತಕ್ಕಂಥ ತ್ರಿಭುಜಗಳಾಗ್ತವೆ. ಇವೆರಡು ಸರ್ವಸಮನಾಗಿರ್ತಕ್ಕಂಥ ತ್ರಿಭುಜಗಳಾಗಿರೋದ್ರಿಂದ ನೋಡ್ರಿ, ಜಿ ಎಚ್ ಅದನ್ನು ತಂದು ಇದ್ರ ಮೇಲೆ ಇಟ್ಟರೆ ಐಕ್ಯ ಆಗಬೇಕು ಒಂದ್ರ ಮೇಲೆ. ಅಂದರೆ ಜಿ ಎಚ್ ಇದ್ದದ್ದು ಅದ್ರ ಮೇಲೆ ಹೋಗಿಬಿಡ್ತದೆ, ಇ ಎಫ್ ಮೇಲೆ ಹೋಗಿಬಿಡ್ತದೆ. ಆದ್ದರಿಂದ ನಾನೇನು ಹೇಳ್ತೀನಿ? ಜಿ ಎಚ್ ಈಸ್ ಈಕ್ವಲ್ ಟು ಏನು? ಇ ಎಫ್. ಜಿ ಎಚ್ ಈಸ್ ಈಕ್ವಲ್ ಟು ಇ ಎಫ್. ಅಷ್ಟೇ ಅಲ್ಲದೆ ಕೋನ್ ಲಕ್ಷ ಕೊಡ್ಬೇಕೆಲ್ಲರೂ. ಎ ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸಮ ಆಗ್ತದೆ ಅಂದರೆ ಕೋನ್ ಡಿ ಇ ಎಫ್ಗೆ ಸಮ ಆಗ್ತದೆ. ಇದು ಬಹಳ ಮುಖ್ಯ, ಸ್ವಲ್ಪ ಲಕ್ಷ ಕೊಡ್ರಿ, ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಡ್ರಿ. ಒಂದ್ರ ಮೇಲೆ ಒಂದು ಐಕ್ಯ ಆಗ್ಬೇಕಂದ್ರೆ ಜಿ ಎಚ್ ಇದ್ದದ್ದು ಇ ಎಫ್ ಸಮ ಆಗಬೇಕು. ಇಲ್ಲಿ ಕೋನ ಏನೈತಲ್ಲ, ಇಲ್ಲಿ ನೋಡಿ, ಈಗೇನು ಮಾರ್ಕ್ ಮಾಡಕತ್ತೀನಿ, ಈ ಕೋನ ಇದಕ್ಕೆ ಸಮ ಆಯಿತು. ಹೌದಾ? ಈಗ ನಮಗೆ ಈಗಾಗಲೇ ಗೊತ್ತದ, ಏನು ಗೊತ್ತದ? ದತ್ತಾಂಶದೊಳಗೆ ಅದ ನೋಡಲ್ಲಿ, ಡಿ ಇ ಎಫ್ ಇದ್ದದ್ದು ಎ ಬಿ ಸಿ ಸಮ ಅದ. ಅದನ್ನು ಬರೀರಿ. ಕೋನ ಡಿ ಇ ಎಫ್ ಇದ್ದದ್ದು ಯಾವುದಕ್ಕೆ ಸಮನಾಗಿದೆ? ಕೋನ್ ಎ ಬಿ ಸಿಗೆ ಸಮನಾಗಿದೆ. ಕೋನ್ ಎ ಬಿ ಸಿ ಈಕ್ವಲ್ ಟು ಕೋನ್ ಡಿ ಎಫ್. ಇಲ್ಲೇ ಕೋನ್ ಎ ಬಿ ಸಿ ಈಕ್ವಲ್ ಟು ಕೋನ್ ಡಿ ಎಫ್ ದತ್ತಾಂಶದೊಳಗಿದೆ. ಅದನ್ನು ಬಳಕೆ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಬಲಭಾಗ ಎರಡು ಕಡೆ ಸೇಮ್ ಅದು. ಇದು ಎರಡರಿಂದ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಂದ್ರೆ, ಎ ಜಿ ಎಚ್ ಕೋನ ಎ ಬಿ ಸಿಗೆ ಸಮ ಐತಿ. ಕೋನ್ ಎ ಜಿ ಎಚ್ ಈಕ್ವಲ್ ಟು ಏನು? ಕೋನ್ ಎ ಬಿ ಸಿಗೆ ಸಮ ಐತಿ ಅಂತ ಸಾಧಿಸ್ತೀವಿ. ಈಗ ಎ ಜಿ ಎಚ್ ಇದ್ದದ್ದು ಎ ಬಿ ಸಿಗೆ ಸಮ ಐತೆ ಅಂತ ಸಾಧಿಸಿದ್ವಿ. ಜಿ ಎಚ್ ಇ ಎಫ್ ಅಂತ ಸಮ ಸಾಧಿಸ್ಕೊಂಡ್ವಿ. ಈಗ ಎ ಜಿ ಎಚ್ ಇದ್ದದ್ದು ಎ ಬಿ ಸಿಗೆ ಸಮ ಇರೋದ್ರಿಂದ ಇವು ಏನಾಗ್ತಾವೆ ನೋಡ್ರಿ, ಇದು ಒಂದು ಜೊತೆ ಸಮಾಂತರ ರೇಖೆಗಳು. ಇದು ಸಮಾಂತರ ರೇಖೆಗಳಲ್ಲ, ಒಂದು ಜೊತೆ ರೇಖೆಗಳಿವು. ಇದು ಛೇದಕ ರೇಖೆ. ಒಂದು ಜೊತೆ ರೇಖೆಗಳನ್ನು ಒಂದು ಛೇದಕವು ಕತ್ತರಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮನಾಗಿದ್ದರೆ ಆ ಎರಡು ರೇಖೆಗಳು, ಇಲ್ಲಿ ಎಲ್ ಮತ್ತು ಎಮ್ ಅಂತ ತಗೊಂಡ್ರೆ, ಆ ಎರಡು ರೇಖೆಗಳು ಒಂದಕ್ಕೊಂದು ಪರಸ್ಪರ ಹೆಂಗಿರ್ತವೆ? ಸಮಾಂತರ. ಮೊದಲ ಸಮಾಂತರ ಅಂತ ಹೇಳ್ತಾ ಇಲ್ಲ, ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಜಿ ಎಚ್ ಇದ್ದದ್ದು, ಆದ್ದರಿಂದ ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸಮಾಂತರ ಆಗ್ತದೆ? ಬಿ ಸಿಗೆ ಸಮಾಂತರ ಆಗ್ತದೆ. ಜಿ ಎಚ್ ಇದ್ದದ್ದು ಬಿ ಸಿಗೆ ಸಮಾಂತರ ಆಯಿತು ಅಂದಮೇಲೆ ನಾವು ಥೇಲ್ಸನ ಪ್ರಮೇಯ
ಥೇಲ್ಸನ ಉಪಪ್ರಮೇಯ ಎಲ್ಲವನ್ನೂ ಇಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಬರ್ತದೆ. ಇಲ್ಲಿ ಥೇಲ್ಸನ ಉಪಪ್ರಮೇಯವನ್ನು ಹಚ್ಕೋಬೇಕು. ಅದನ್ನು ಹಚ್ಕೊಂಡ್ರೆ ಅದನ್ನು ಕಾರಣನೂ ಬರೀರಾದ್ರೆ, ಆದ್ದರಿಂದ ಥೇಲ್ಸನ ಉಪಪ್ರಮೇಯದಂತೆ ಥೇಲ್ಸನ ಉಪಪ್ರಮೇಯದ ಪ್ರಕಾರ ನಾವು ಇದನ್ನು ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಕೈತೆ ಅಂದ್ರೆ AG ಡಿವೈಡೆಡ್ ಬೈ AB ನೋಡ್ರಿ, AG ಡಿವೈಡೆಡ್ ಬೈ AB ಈಕ್ವಲ್ ಟು AG ಡಿವೈಡೆಡ್ ಬೈ AB ಈಕ್ವಲ್ ಟು ಮುಂದಿನ ಅನುಪಾತ GH ಡಿವೈಡೆಡ್ ಬೈ ಏನು ತೊಗೊಳ್ತೀರಿ, BC ತೊಗೊಳ್ತೀರಿ, GH ಡಿವೈಡೆಡ್ ಬೈ BC ತೊಗೊಳ್ತಾರೆ. ಇನ್ನು ಮೂರನೇ ಅನುಪಾತ ಇದೇ ರೀತಿ AH ಡಿವೈಡೆಡ್ ಬೈ AC ತೊಗೊಳ್ರಿ, AH ಡಿವೈಡೆಡ್ ಬೈ AC. ಸರಿನಾ? AG ಇದ್ದದ್ದು ಡಿಗೆ ಸಮ ಐತಿ. ಇದು ನಮ್ಮ ದತ್ತಾಂಶದೊಳಗೆ ಐತಿ. AG ಇದ್ದದ್ದು ಎದಕ್ಕೆ ಸಮ ಐತಿ, ಡಿಗೆ ಸಮ ಐತಿ. ಅದಕ್ಕೆ AG ಅನ್ನು ಡಿದಿಂದ ಬದಲಾಸನ, ಡಿ ಡಿವೈಡೆಡ್ ಬೈ AB ಆದ. ಇನ್ನು GH ಇಸ್ ಈಕ್ವಲ್ ಟು GH ಬಾಹು ಇದ್ದದ್ದು ಯಾವುದಕ್ಕೆ EFಗೆ ಸಮ ಅಂತ ನೀವು ಈಗಾಗಲೇ ಸಾಧಿಸ್ಕೊಂಡಿದ್ದೀರಿ ಈಗ ತಾನೇ. GH ಇಸ್ ಈಕ್ವಲ್ ಟು EF. ಅದಕ್ಕೋಸ್ಕರ GH ಅನ್ನು EFನಿಂದ ಬದಲಾಯಿಸ್ಕೊರಿ, BC ಹಂಗೆ. ಇನ್ನು AH ಈಕ್ವಲ್ ಟು AH ಬಾಹು ಇದ್ದದ್ದು DFಗೆ ನಮ್ಮ ದತ್ತದೊಳಗೆ ಐತೆ, ದತ್ತಾಂಶದಲ್ಲಿದೆ. AH ಇಸ್ ಈಕ್ವಲ್ ಟು ಏನು, DF ಬರೆಯೋಣ, DF ಡಿವೈಡೆಡ್ ಬೈ AC. ಈಗ ಅಂಶಛೇದ ವ್ಯುತ್ಕ್ರಮ ತಗೊಳ್ರಿ, AB ಡಿವೈಡೆಡ್ ಬೈ DE, AB ಡಿವೈಡ್ ಬೈ DE ಈಕ್ವಲ್ ಟು BC ಡಿವೈಡೆಡ್ ಬೈ EF ಇಸ್ ಈಕ್ವಲ್ ಟು ಏನು ಬಂತು, AC ಡಿವೈಡೆಡ್ ಬೈ DF ಬಂತು. ಇಷ್ಟೇ ನಾವು ಸಾಧಿಸಬೇಕಾಗಿರೋದು. ನೋಡ್ರಿ, ಇಲ್ಲಿ ಈ ಪ್ರಮೇಯನೂ ಕೂಡ ನಿಮಗೆ ಭಾಳಷ್ಟು ಸಲ ಬಂದಿದೆ, ಭಾಳಷ್ಟು ಸಲ ಪುನರಾವರ್ತನೆ ಆಗಿದೆ. ಅದಕ್ಕೋಸ್ಕರ ಈ ಒಂದು ಪ್ರಮೇಯವನ್ನು ಕೂಡ ತಾವು ಲಕ್ಷ್ಯ ಕೊಟ್ಟು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಹಂತಗಳನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಈ ಪ್ರಮೇಯವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಥೇಲ್ಸನ ಪ್ರಮೇಯ ಅಥವಾ ಈ ಪ್ರಮೇಯ ಎರಡರಲ್ಲಿ ಒಂದು ಪ್ರಮೇಯ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕಡ್ಡಾಯವಾಗಿ ಬರ್ತದೆ. ಅದಕ್ಕೋಸ್ಕರ ತಾತ್ಸಾರ ಮಾಡಲಾರ್ದೆ ಚೆನ್ನಾಗಿ ಹಂತಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಹೆಂಗರೆ ತಪ್ಪು ಬರೆದ ಮತ್ತು ಇನ್ನೊಂದು ವಿಶೇಷ ನೆನಪಿರಲಿ ಎಲ್ರಿಗೂ, ಪರೀಕ್ಷೆಯಲ್ಲಿ ಚಿತ್ರ ಇರಲಾರ್ದ ಸ್ಟೆಪ್ಸ್ ಬರೆದ್ರೆ ಮಾರ್ಕ್ಸ್ ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತ್ರಿಭುಜಗಳನ್ನು ಕಡ್ಡಾಯವಾಗಿ ಏನು ಮಾಡಬೇಕು, ನೀವು ತೆಗಿತಕ್ಕಂಥ ಕೆಲಸ ಮಾಡಬೇಕು. ಇದನ್ನು ಡೈಗ್ರಾಮ್ ಇರಲಾರ್ದ ನೀವು ಏನು ಬರೆದ್ರೂ ಕೂಡ ಅದಕ್ಕೆ ಅಂಕಗಳನ್ನ ಕೊಡೋದಿಲ್ಲ ಅಂತಕ್ಕಂಥ ಮಾಹಿತಿ ನಿಮಗೆಲ್ಲ ಇರಲಿ. ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಪ್ರಾಬ್ಲಮ್ ಇದೆ ನೋಡ್ರಿ, ಒಂದು ಅಂಕದ ಪ್ರಶ್ನೆ ಇದೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ 23ಗೆ ಏನಂತ ಬಂದಿದೆ ನೋಡ್ರಿ. ಇಲ್ಲಿ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. AB 3 ಸೆಂಟಿಮೀಟರ್ ಇದೆ, DE 4.5 ಇದೆ, BC 4 ಇದೆ. EF ಅನ್ನು ಕೇಳ್ತಾನೆ. ಕಂಡೀಷನ್ ಏನಿದೆ, ABC ಇದ್ದದ್ದು DEF, ತ್ರಿಭುಜ ABC ಇದ್ದದ್ದು ಯಾವುದಕ್ಕೆ ಸಮರೂಪಿ ಇದೆ ಅಂದರೆ ತ್ರಿಭುಜ DEFಗೆ ಸಮರೂಪಿ ಆಗಿದೆ. ಈ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿ ಆಗಿರೋದ್ರಿಂದ ಅನುರೂಪ ಭಾವಗಳು ಹೆಂಗಿರಬೇಕು, ಸಮಾನುಪಾತದಾಗಿರ್ಬೇಕು. ಅಂದರೆ AB ಡಿವೈಡೆಡ್ ಬೈ DE ಈಕ್ವಲ್ ಟು, ಆದ್ದರಿಂದ AB ಡಿವೈಡೆಡ್ ಬೈ DE ಇದ್ದದ್ದು ಯಾವುದಕ್ಕೆ ಸಮ ಆಗಬೇಕು, BC ಡಿವೈಡೆಡ್ ಬೈ EFಗೆ ಸರಿ ಹೋಗ್ಬೇಕು. BC ಡಿವೈಡೆಡ್ ಬೈ EFಗೆ ಸರಿ ಹೋಗಲೇಬೇಕು. AB 3 ಇದೆ, DE ಎಷ್ಟಿದೆ ನೋಡ್ರಲ್ಲಿ, 4.5 ಇದೆ, 4.5 ಇದೆ. ಆಮೇಲೆ ಈ BC ಎಷ್ಟಿದೆ, 4 ಇದೆ, ಡಿವೈಡೆಡ್ ಬೈ ಇದು ಗೊತ್ತಿಲ್ಲ ನನಗೆ, EF ಅದನ್ನು ಹಾಗೆ ಇಟ್ಕೊಂಡ್ಬಿಡೋದು. ಈಗೇನು ಮಾಡಿರಿ, ಅಂಶದಲ್ಲಿ 3 ಅಂದರೆ ಅದನ್ನು 3.0 ಅಂತ ತಿಳ್ಕೊರಿ. 1 ದಶಮಾಂಶ ಸ್ಥಾನ ಮುಂದೆ ತೊಗೊಳ್ತೀನಿ ನಾನು ಅಂಶದೊಳಗೆ. 1 ದಶಮಾಂಶ ಮುಂದೆ ತೊಗೊಂಡ್ರೆ ಇಲ್ಲಿ ಛೇದದೊಳಗೂ 1 ದಶಮಾಂಶ ಮುಂದೆ ತೊಗೋಬೇಕು, 45 ಆಗ್ತಿದೆ. ಇದನ್ನು ಹಂಗೆ ಇಟ್ಬಿಡ್ರಿ, ಏನು ಬದಲಾಸಕ್ಕೆ ಹೋಗ್ಬೇಡಿ. 15 3 45, 15 ಎಷ್ಟಲೇ 2 30, ಹೌದಾ? 2/3 ಬಂತು. ವರೆ ಗುಣಾಕಾರ ಮಾಡಿರಿ, 2 ಗುಂಡ್ಲೆ EF ಈಸ್ ಈಕ್ವಲ್ 2 ಗುಂಡ್ಲೆ EF ಈಕ್ವಲ್ ಟು 4 ಗುಂಡ್ಲೆ ಎಷ್ಟು ಬರ್ತದೆ, 3 ಬರ್ತದೆ. ನಮಗೆ EF ಬೇಕಾಗೈತಿ. EF ಈಕ್ವಲ್ ಟು 4 ಗುಂಡ್ಲೆ 3 ಬಾಗ್ಲೆ ಎಷ್ಟು, 2, 2 ಒಂದ್ಲೆ 2 2 ಅಂದರೆ EFನ ಅಳತೆ ಎಷ್ಟು ಬರ್ತದೆ, 6 ಸೆಂಟಿಮೀಟರ್. ಅಳತೆ ಸೆಂಟಿಮೀಟರ್ದಾಗ ಕೊಟ್ಟಾರ, ಸೆಂಟಿಮೀಟರ್ ಬರೆಯೋಣ. 6 ಸೆಂಟಿಮೀಟರ್ ನಿಮ್ಗೆ ಆಪ್ಷನ್ ಬಿ ನಲ್ಲಿ ಉತ್ತರ ಇದೆ ನೋಡಿ. ಬಿ ಇದ್ದದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಮತ್ತೆ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಬಂದಿದೆ. ಭಾಳಷ್ಟು ಸಲ ಇದು ಪ್ರಮೇಯ ಬಂದಿದೆ. ಮತ್ತೊಂದು ಸಲ ಪ್ರಿಪರೇಟರಿ 23 ಬಂದಿದೆ. ಹೀಗಾಗಿ ಎರಡೂ ಪ್ರಮೇಯಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯಗಳು ಅನಿಸ್ಕೊಳ್ತವೆ. ಅವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೊಂದು ಪ್ರಶ್ನೆ ಬಂದಿದೆ ನೋಡಲಿ, 9ನೇ ಪ್ರಶ್ನೆ ಏನಂತ ಬಂದಿದೆ,
ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ, ಡಿ ಇದ್ದದ್ದು ಬಿ ಸಿಗೆ ಸಮಾಂತರ ಇದೆ. ಸರಿಯಾದ ಸಂಬಂಧ ನೋಡಿದ್ರೆ ನಾವು ಗೊತ್ತಾಗ್ತದೆ, ತೇಲ್ಸನ ಪ್ರಮೇಯದ ಮೇಲಿದೆ. ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಹೋಗೋಣ ಯಾವ್ದು ಸರಿ ಅಂತ. ಎ ಡಿ ಡಿವೈಡ್ ಬೈ ಎ ಬಿ, ಎ ಡಿ ಡಿವೈಡ್ ಬೈ ಎ ಬಿ ತೊಗೊಂಡ್ರೆ ಆ ಕಡೆ ಎ ಇ ಬೈ ಎ ಸಿ ಬರಬೇಕು. ಇಲ್ಲಿ ಎ ಇ ಬೈ ಇ ಸಿ ಬಂದಿದೆ, ಸರಿ ಆಗೋದಿಲ್ಲ ಇದು. ಇದು ಮೊದಲನೇದು ಅಲ್ಲ ಅಂತ ಕನ್ಫರ್ಮ್ ಆಯ್ತು ನಮ್ಗೆ. ಇನ್ನು ಎ ಡಿ ಬೈ ಡಿ ಬಿ, ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಇದು ತೊಗೊಂಡ್ರೆ ಎ ಇ ಬೈ ಇ ಸಿ ಬರಬೇಕು. ಎ ಇ ಬೈ ಇ ಸಿ ಬಂದಿಲ್ಲ, ಅದು ಇ ಸಿ ಬೈ ಎ ಇ ಬಂದಿದೆ. ಹೀಗಾಗಿ ಇದು ಕೂಡ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗೋದಿಲ್ಲ. ನೆಕ್ಸ್ಟ್ ಎ ಡಿ ಬೈ ಡಿ ಬಿ, ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ. ನೋಡಿರಿ ಎ ಇ ಬೈ ಇ ಸಿ ಇಲ್ಲಿ ಕಾಣಿಸ್ತಾ ಇದೆ, ಹಾಗಾಗಿ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಏನು ನಮಗೆ ಎ ಡಿ ಡಿವೈಡೆಡ್ ಬೈ ಡಿ ಬಿ, ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅನ್ನೋದನ್ನು ನೋಡ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮತ್ತು 10ನೇ ಪ್ರಶ್ನೆ ನೋಡಿರಿ, ಅದೇ ಪ್ರಮೇಯ ರಿಪೀಟ್ ಆಗಿದೆ. ನಿಮ್ಗೆ ಗೊತ್ತಿರಲಿ, ರಿಪಿಟೇಷನ್ ಗಮನಕ್ಕೆ ಬರಲಿ ಅಂತ ಅಲ್ಲಿ ಹಾಗೆ ಪ್ರಶ್ನೆ ಅಷ್ಟೇ ಇಟ್ಕೊಂಡಿದ್ದೀನಿ. ಅದರ ಸಾಧನೆಯನ್ನು ಆರಂಭಕ್ಕೆ ಎಲ್ಲ ಮಾಡಾಗಿದೆ, ಅದನ್ನು ಗಮನಿಸ್ಕೋಬೇಕು. ತಾವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು.